ಹಾಯ್ ಎಲ್ರಿಗೂ. ಇವತ್ತು ಸಂಜೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಇವಾಗ ಟೈಮು 6:15 ಆಗಿದೆ. ಏನು ಚೇಂಜ್ ಅಂತ ಏನಿಲ್ಲ, ಬೆಳಗ್ಗೆಯಿಂದನೇ ವಿಡಿಯೋ ಮಾಡಬೇಕಿತ್ತು. ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಇವತ್ತು ಮಧ್ಯಾಹ್ನ ನಾನು ಮನು ಜಗಳ ಬೇರೆ ಆಡ್ಕೊಂಡಿದ್ದೀವಿ. ನಾನು ಜಗಳ ಆಡಿಲ್ಲಪ್ಪ, ಜಗಳ ಆಡಿರೋದು ಸಾಹೇಬ್ರು. ಏನ್ ಮನು ಮಾತಾಡಿಲ್ಲ. ಮಧ್ಯಾಹ್ನದಿಂದ ನಾನು ಮಾತಾಡ್ತಾ ಇದ್ದೀನಿ, ನಾನೇನು ಮುನಿಸ್ಕೊಂಡಿಲ್ಲ. ಬಟ್ ಮನು ಮುನಿಸ್ಕೊಂಡವ್ರೆ ನನ್ನ ಜೊತೆ. ಯಾಕೆ ಮನು? ಹೇಳು ಮನು. ಇರ್ಲಿ ಹೇಳು ಮನು, ಬೇಜಾರು ಮಾಡ್ಕೋಬೇಡ. ಅದು ಬಿಟ್ಟು ಬೇರೆ ಹೇಳು. ಮುಖ ನೋಡಿ, ಮುಖ ಹೆಂಗಿದೆ ಒಂದ್ಸರಿ ಇಲ್ಲಿ ನೋಡಿ. ತಿರ್ಗೋ ಮನು ಹೋಗ್ಲಿ, ಅವ್ರ ಜೊತೆ ಮಾತಾಡೋ ಮನು ಹೋಗ್ಲಿ, ನನ್ನ ಜೊತೆ ಬೇಡ. ಹೋಗ್ಲಿ, ಹಾಯ್ ಹೇಳು ಎಲ್ರಿಗೂ. ಬಾಯ್ ಬಿಟ್ಟು ಹೇಳು ಮನು. ಕಾಫಿ ಮಾಡೋಣ. ಸಮಾಧಾನ ಮಾಡೋಕ್ಕಿರೋದು ಒಂದೇ ವೇ, ಕಾಫಿ. ಸೊ ಫಸ್ಟು ಹಾಲು ಬಿಸಿಗಿಟ್ಬಿಟ್ಟು ಆಮೇಲೆ ಬಾಕಿ ವಿಚಾರ ಮಾತಾಡೋಣ, ಯಾಕೆ ಏನಾಯಿತು ಅಂತ. ಇಲ್ಲಿ ನೋಡಿ, ಒಬ್ಬಟ್ಟು ತಂದಿದೆ ಇವತ್ತು. ಒಂದು ಬೇಳೆ ಒಬ್ಬಟ್ಟು, ಒಂದು ಕಾಯಿ ಒಬ್ಬಟ್ಟು ಉಳ್ಕೊಂಡಿದೆ. ಮನು ಮುನ್ಸ್ಕೊಂಡಿರೋ ಸೀಕ್ರೆಟ್ ಈ ಒಬ್ಬಟ್ಟು ಹಿಂದೆ ಮುಂದೆನೇ ಇದೆ. ಏನಾಯಿತು ಅಂತ ಹೇಳ್ತೀನಿ. ಇವತ್ತು ಬೆಳಗ್ಗೆ ಹೊರಗಡೆ ಹೋಗಿದ್ವಿ. ಅಯ್ಯೋ, ದಿನ ಸುತ್ತಿ ಸುತ್ತಿ ಸಾಕಾಗಿ ಹೋಗಿದೆ ನನಗೂ ಹೊರಗಡೆ. ಒಂದಲ್ಲ ಒಂದು ಕೆಲಸಗಳು ಏನಾದ್ರು ಹೊಂಟಾಕಂತಾನೆ ಇರುತ್ತೆ. ಬೇಡ ಬೇಡ ಅಂದ್ರೂ ಹೊರಗಡೆಗೆ ಹೋಗೋ ಥರ ಪುಷ್ ಆಗುತ್ತೆ. ಹೋಗ್ತೀವಿ ಬರ್ತೀವಿ. ಇವತ್ತಂತೂ ಹೋಗಿರೋ ಕೆಲಸ ಅನ್ಕೊಂಡಿರೋ ಥರ ಆಗಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಬೇಜಾರಲ್ಲೇ ಇದ್ದೆ. ಜಾಸ್ತಿನೇ ಬೇಜಾರಲ್ಲಿ ಇದ್ದೆ ಅನ್ಕೊಳ್ಳಿ. ಸ್ವಲ್ಪ ಏನಲ್ಲ, ಮೂಡ್ ಅಪ್ಸೆಟ್ ಆಗಿತ್ತು. ಸೊ ನನಗೆ ಇನ್ನೊಂದು ಏನಪ್ಪ ಅಂದರೆ, ತೀರಾ ಹಂಗೆ ಬೇಜಾರಾಗಿ ಹೋಗ್ಬಿಟ್ರೆ ನನಗೆ ಇಷ್ಟ ಆಗಿರೋ ಯಾವ್ದಾದ್ರು ಫೇವ್ರೆಟ್ ಸ್ವೀಟ್ ತಿನ್ಬೇಕು ಅನ್ಸ್ಬಿಡುತ್ತೆ. ಅದು ಬೇರೆ ಇನ್ಯಾವುದು ಅಲ್ಲ, ಬೇಳೆ ಒಬ್ಬಟ್ಟು. ನಂಗೆ ಯಾವಾಗ್ಲಾರು ಈ ಥರ ತೀರಾ ಬೇಜಾರಾಗ್ಬಿಟ್ರೆ ನನ್ನ ಫೇವ್ರೆಟ್ ಲಿಸ್ಟಲ್ಲಿರೋ ಸ್ವೀಟ್ಸ್ಗಳೆಲ್ಲ ನೆನಪಾಗ್ಬಿಡುತ್ತೆ ತಿನ್ನಬೇಕು ಅಂತ. ಈ ಥರ ಸುಮಾರು ಜನಕ್ಕೆ ಆಗತ್ತೆ ಅಂತ ಅನ್ಸುತ್ತೆ. ಇವತ್ತು ಬೇಳೆ ಒಬ್ಬಟ್ಟು ತಿನ್ನಬೇಕು ಅನ್ನಿಸ್ಬಿಡ್ತು. ಅದಕ್ಕೆ ಬರ್ತಾ ಮನುಗಂದೆ, ಅಂದಿವೆ ಎಲ್ಲರೂ ಒಬ್ಬಟ್ಟು ಪಾರ್ಸಲ್ ತಗೊಂಡೋಗೋಣ, ನಾನು ತಿನ್ನಲೇಬೇಕು ಅಂತ. ಅವರು ನಗ್ತಾವ್ರೆ. ಎಲ್ಲ ಬೇಜಾರಾದರೆ ನನಗೇನೂ ಬೇಡ ತಿನ್ನೋಕ್ಕೆ ಅಂದರೆ, ನೀನು ಬೇಜಾರಾದ್ರೆ ಏನಾದ್ರು ಸ್ವೀಟ್ಸ್ ನೆನ್ಕೊಂತೀಯಲ್ಲ ಮಂಜು ಅಂತ. ಅದಕ್ಕೆ ಒಬ್ಬಟ್ಟು ತಗೊಂಡು ಬಂದ ತಕ್ಷಣ ಪ್ಲೇಟಿಗೆ ಹಾಕೊಂಡು ಕುತ್ಕೊಂಡು ತಿಂತಾ ಇದ್ನ. ಅಲ್ಲಿ ಪುನಃ ಬಿಸಿಗಿಟ್ಟಿದ್ದೀನಿ. ಗ್ಯಾಪಲ್ಲಿ ಯಾರೋ ಒಬ್ರು ಗೆಸ್ಟ್ ಬಂದು ಹೋದ್ರು ಮನೆಗೆ, ಮಾತಾಡ್ತಾ ಇದ್ದೆ. ಕುತ್ಕೊಂಡು ಫುಲ್ಲು ಬ್ಯುಸಿಯಲ್ಲಿ ನಾನೇನೋ ಯೋಚನೆ ಮಾಡಿಕೊಂಡು ಕುತ್ಕೊಂಡು ಒಬ್ಬಟ್ಟು ತಿಂತಾ ಇದ್ದೆ. ಮನು ಬಂದು ಮಾತಾಡಿಸ್ತಾನೇ ಇದ್ರು. ನಾನು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ. ಸಾಹೇಬ್ರಿಗೆ ಕೋಪ ಬಂತು ಅಲ್ಲಿಗೆ. ಏನ್ ಮನು? ನಿಂದೆ ಹೇಳ್ತಾ ಇದ್ದೀನಿ ಸ್ಟೋರಿ. ಹೋಗ್ಲಿ ಮಾತಾಡಿ, ಈಗಲಾರು ನಗು ಹೋಗ್ಲಿ. 1 ಅವರಲ್ಲಿ ಆ ಗ್ಯಾಪಲ್ಲಿ ಗೆಸ್ಟ್ ಬಂದರು ತಾನೆ ಮನೆಗೆ. ಸೊ ಬಂದಿದ್ದವರು ಕಾಫಿ ಕುಡಿಯಲ್ಲ ಅಂದರು. ಈಗ ಅವ್ರನ್ನ ನಾವು ಖಾಲಿ ಕೂರಿಸ್ಬಿಟ್ಟು ನಾವು ಕಾಫಿ ಕುಡಿಯೋಕ್ಕಾಗತ್ತಾ? ಕಾಫಿ ಹಾಲು ಏನೂ ಬೇಡ, ನಾನು ಕುಡಿಯಲ್ಲ ಅಂತಂದರು. ಅದಕ್ಕೆ ಮಾಡಲಿಲ್ಲ. ನಾವು ಅವ್ರನ್ನ ಕೂರಿಸ್ಕೊಂಡು ಕುಡಿಯೋಕ್ಕೆ ಸರಿ ಹೋಗಲ್ಲ ಅಂತ ಈಗ ಮಾಡ್ತಾ ಇದ್ದೀನಿ. ಪುನಃ ಹಾಲು ಬಿಸಿಗಿಟ್ಟಿದ್ದೀನಿ. ಹೇಳ್ತಾ ಮಾತಾಡಿಸ್ತಾ ಇದ್ರು. ನಾನು ಸರಿ ರೆಸ್ಪಾಂಡ್ ಮಾಡಲಿಲ್ಲಲ್ಲ, ಕೋಪ ಬಂದ್ಬಿಡ್ತು ಅವರಿಗೆ. ಅದಕ್ಕೇ ನಿನ್ನ ಮೂಡ್ ಸ್ವಿಂಗ್ಸಿಗೆ ತಕ್ಕಂಗೆ ನಾನು ಅಡ್ಜಸ್ಟ್ ಆಗಬೇಕು. ನನಗೂ ಬೇಜಾರಾಗಿದೆ. ಆದರೂ ನಾನು ಮಾತಾಡ್ತಾ ಇಲ್ವಾ ನಿನ್ನ ಜೊತೆ? ಎಷ್ಟು ಮಾತಾಡಿದ್ರು ರೆಸ್ಪಾಂಡೇ ಮಾಡ್ತಾ ಇಲ್ಲ ನೀನು. ಇನ್ಮೇಲೆ ನೀನು ನನ್ನೊಂದು ಮಾತಾಡಿಸ್ಬೇಡ, ನಾನು ನಿನ್ನೊಂದು ಮಾತಾಡ್ಸಲ್ಲ ಅಂದ್ಕೊಂಡು ಎದ್ದು ಹೋದ್ರು. ಅದಾದ್ಮೇಲೆ ನಾವು ಸ್ವೀಟ್ ಗೀಟ್ ಎಲ್ಲ ತಿಂದ್ಬಿಟ್ಟು ಅದೇ ಬೇಜಾರಲ್ಲಿ ಹೋಗಿ ಮಾಡ್ಕೊಂಡು ನಿದ್ದೆ ಮಾಡಿಕೊಂಡು ಎದ್ದು ಬಂದ್ವಿ. ಬಂದ ಮೇಲೆ ನಾವು ಸರಿ ಹೋಗಿದ್ದೀವಿ. ಬಟ್ ಅವ್ರು ಮಾತ್ರ ಸರಿ ಹೋಗ್ತಾ ಇಲ್ಲ. ನಾನು ಸಾಯಂಕಾಲದಿಂದ ಮಾತಾಡಿಸ್ತಾ ಇದ್ದೀನಿ, ಅವರು ಸರಿ ಹೋಗ್ತಾ ಇಲ್ಲ. ಇದು ನನ್ನ ಸ್ಟ್ರೆಂತು. ಎಷ್ಟು ಬೇಗ ಅಪ್ಸೆಟ್ ಆಗ್ತೀನಿ ಅಷ್ಟು ಬೇಗ ನಾನು ರಿಕವರ್ ಆಗ್ತೀನಿ. ಬಟ್ ಮನು ಹೆಂಗೆ ಅಂದರೆ, ಅಪ್ಸೆಟ್ ಆಗ್ಬಿಟ್ರೆ ಅವರು ತುಂಬ ಲಾಂಗ್ ಟೈಮ್ ತಗೊಂತಾರೆ ರಿಕವರ್ ಆಗೋಕ್ಕೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಚಿಲ್ ಬಡ್ಡಿ ಚಿಲ್. ಅಲ್ಲೋ ಚಿಲ್ ಅಂದೆ. ಲೈಫಲ್ಲಿ ಯಾವಾಗನೂ ಖುಷಿಯಾಗಿರ್ಬೇಕು. ನನಗೆ ಯಾಕೆ ಮೊರೆ ಹಾಕೊಂಡಿರ್ಬಾರ್ದು. ಎಲ್ಲಿ ಒಂದು ಸ್ಮೈಲ್ ಕೊಡಿ. ಅಷ್ಟು ಹೇಳಿದ್ರು ನಗಲ್ವಲ್ಲ ಮನು. ಬಿಡ್ರಪ್ಪ ಹೋಗ್ಲಿ, ಯಾಕೆ ಫೋರ್ಸ್ ಮಾಡೋದು. ಹೋಗ್ಬಿಟ್ಟು ಕಾಫಿ ಮಾಡಿ ಕೊಟ್ಬಿಟ್ಟು ನಾವು ಕೂತ್ಕೊಂಡು ಆಫೀಸ್ ಕೆಲಸ ಕಂಟಿನ್ಯೂ ಮಾಡೋಣ. 1 ಗಂಟೆ ತನಕ ಇರಬೇಕು. ಕೆಲಸ ಬೇರೆ ಸಿಕ್ಕಾಬಟ್ಟೆ ಇದೆ. ಮೊದಲು ಕಾಫಿ ಕುಡಿಯೋಣ. ಕರೆಂಟ್ ಹೋಗಿ 5 ನಿಮಿಷ ಆಯಿತು. ಹೊರಗಡೆ ನೋಡಿದ್ರೆ ಜೋರು ಮಳೆ ಬರ್ತಾ ಇದೆ. ಏನು ಮಾಡೋದು ಇವಾಗ ಅಂತ. ಮನು ಎಲ್ಲಿದ್ದೀಯಾ? ಮನು ಕಾಣಿಸ್ತಾ ಇದೆಯಾ? ಮೊಬೈಲ್ ಟಾರ್ಚ್ ಹಾಕು. ಮೊಬೈಲಲ್ಲಿ ಲೈಟ್ ಹಾಕು ಮನು. ಕಾಣಿಸ್ತಾ ಇಲ್ಲ ನೀನು. ಏನು ಮಾಡೋಣ? ಬೋರ್ ಹೊಡಿತಾ ಇದೆ. ಬೋರ್ ಆಗ್ತಾ ಇದೆ. ಮಾಡೋಕ್ಕೆ ಕೆಲಸ ಇದೆ, ಮಾಡೋಕ್ಕಾಯ್ತಾ ಇಲ್ಲ. ಇಂಟರ್ನೆಟ್ ಇಲ್ಲ. ಫಸ್ಟ್ ಟೈಮ್ ಅಲ್ವಾ ಕರೆಂಟ್ ಹೋಗಿರೋದು ಇಲ್ಲಿಗೆ ಬಂದಮೇಲೆ ನಾವು. ಇಷ್ಟೊತ್ತಿನಲ್ಲಿ ಮಳೆ ಒಂದು 3 ಡೇಸಿಂದನೂ ಹೊಡಿತಾ ಇದ್ದಪ್ಪ. ಸರಿ ಮಳೆ ಹೊಡಿತಾ ಇದೆ ಬೆಂಗಳೂರಲ್ಲಿ. ಈಗನೂ ಜೋರು ಬರ್ತಾ ಇದೆ. ಕರೆಂಟ್ ಬರೋ ತನಕ ಏನೂ ಮಾಡೋಕ್ಕಾಗಲ್ಲ. ಮೊಬೈಲೇ ಗತಿ. ಮೊಬೈಲ್ ಇಟ್ಕೊಂಡು ನೋಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ. ಬೇಜಾರಾದಾಗ, ಅಪ್ಸೆಟ್ ಮೂಡಲ್ಲಿದ್ದಾಗ ಈ ಕೆಲಸನೇ ಮಾಡೋದು ನಾನು. ಏನು ತಿನ್ನಬೇಕು ಅನ್ಸತ್ತೆ ಅದನ್ನು ತಗೊಂಡು ತಿಂತಾ ಇದ್ರೆ ಮೂಡು ರಿಫ್ರೆಶ್ ಆಗುತ್ತೆ.
ಆದರೂ ನಾನು ಮನೇಲಿ ಮಾಡ್ತೀನಲ್ಲ ಒಬ್ಬಟ್ಟು ಅಷ್ಟೇನು ಚೆನ್ನಾಗಿಲ್ಲ, ಇದಿರಲ್ಲಿ ಓಕೆ. ಇನ್ನೂ ಮಾತಾಡ್ತಾ ಇಲ್ಲ. ನಾವು ಮುನ್ನಿಸ್ಕೊಂಡ್ರೆ ಹಿಂಗೆ ಇರುತ್ತೆ ನಮ್ಮದು ದಿನ. ನಮ್ಗೆ ಇಷ್ಟ ಆಗಿದ್ದು ನಾವು ತಿಂತಾ ಇರ್ತೀವಿ, ಅವ್ರಿಗಿಷ್ಟ ಆಗಿದ್ದು ಅವ್ರು ಮಾಡ್ಕೊಂಡು ಕುಡಿತಾ ಇರ್ತಾರೆ. ನೋಡಿ ಏನು ಮಾಡ್ತಾವ್ರೆ. ಏನು ಹೇಳಿ, ಅವತ್ತು ನಾನು ಸಗದಾಗ ಮಾಡಿದ್ದೆ ಒಬ್ಬಟ್ಟು. ಏನು ಚೆಲ್ದೆ ಅಲ್ಲಿ, ಏನು ಚೆಲ್ಬಿಟ್ಟು ಹೊರಿಸ್ತಾ ಇದೆ ಅಂತ. ಅಲೋ, ಏನು ಮಾಡಿ ಬಂದೆ ಹೇಳಲ್ಲಿ ಅಡುಗೆ ಮನೆಯಲ್ಲಿ. ನನಗೊಂದು ಕಪ್ ಮಾಡ್ಬೇಕು ತಾನೇ, ಅದರಲ್ಲೇ ಕೊಡು ಅರ್ಧ. ಸಾಕು ಸಾಕು ಸಾಕು, ಥ್ಯಾಂಕ್ ಯು. ವಾವ್, ಆದರೂ ಮನು ನೀನು ಸಖತ್ತಾಗಿ ಮಾಡ್ತೀಯ ಕಾಫಿ ನನಗಿನ್ನ. ಹಾಂ, ಇನ್ಮೇಲೆ ನನಗೆ ನೀನೇ ಮಾಡ್ಕೊಡಾಯ್ತಾ? ನಿನಗೆ ನಾನು ಮಾಡಿಕೊಡ್ತೀನಿ. ಒಂಚೂರು ಕೆಲಸ ಇದೆ, ಮುಗಿಸ್ಬಿಟ್ಟು ಒಂದು ರೌಂಡ್ ವಾಕಿಂಗ್ ಹೋಗ್ಬರೋಣ ಹಂಗೆ ಮೆಡಿಕಲ್ ಸ್ಟೋರ್ಗೆ. ನನಗೆ ನೆನ್ನೆ ಹೇಳ್ತಾ ಇದ್ನಲ್ಲ ಅಲರ್ಜಿ ಆಗಿದೆ ಅಂತ, ಅದು ಕಮ್ಮಿನೇ ಆಗಿಲ್ಲ ನನಗೆ. ಫುಲ್ಲು ರೆಡ್ಗೆ ಇಲ್ಲಿ ಗುಳ್ಳೆಗಳು ಎರಡೂ ಕಡೆನೂ ಆಗವೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಒಂದು ಸಿಟ್ರಿಸನ್ ಟ್ಯಾಬ್ಲೆಟ್ ತಗೊಂಡು ಹಾಕೊಳ್ಳೋಣ ಅಂತ. ನೋ ಕ್ಲಿನಿಕ್ಕಿಗೆಲ್ಲ ಹೋಗಿ ಸಾಕಾಗೋಗಿದೆ ಈ ತಿಂಗಳಲ್ಲಿ, ಬೇಡ. ಇವಾಗ ಜಸ್ಟ್ ಊಟ ಮುಗಿಸ್ಬಿಟ್ಟು ವಾಕಿಂಗ್ ಹೋಗ್ತಾ ಇದ್ದೀವಿ. ಇವತ್ತು ಒಬ್ಬಟ್ಟು ತಿಂದೆ ಅಲ್ವಾ, ಒಬ್ಬಟ್ಟು ತಿಂದಮೇಲೆ ಸ್ವಲ್ಪ ಕೆಮ್ಮು ಬರ್ತಾ ಇದೆ ಸಂಜೆಯಿಂದ. ಅದು ಏನೋ ಹೋಗೋದೇ ಇಲ್ಲ. ಒಂದು 3 days ಆಯಿತು ಹೋಗಿದೆ, ಅಂದ್ಕೊಂಡೇನೋ ಒಂದು ಟ್ರೈ ಮಾಡಿದೆ ಅಪ್ಪ ಬಂತು. ಜೊತೆಗೆ ಇವಾಗ ಹೋಗ್ತಾ ಇರೋದು ಹಂಗೆ ವಾಕಿಂಗ್ ಮಾಡಿಕೊಂಡು. ಯಾಕೋ ಇಲ್ಲಿ ಅಲರ್ಜಿ ಆಗಿದೆಯಲ್ಲ, ಅದಕ್ಕೊಂದು ಸಿಟ್ರಿಸನ್ ಹಾಕ್ಕೊಬಿಡೋಣ ಅಂತ. ಮತ್ತೆ ಇನ್ನೂ ಇಚ್ಚಿಂಗ್ ಬಂದು ಇವತ್ತು ನೈಟು ನಿದ್ದೆ ಕೊಟ್ಟಿಲ್ಲ ಅಂದರೆ ಆಗಲ್ಲ. ನೆನ್ನೆ ನೈಟ್ ಆ್ಯಕ್ಚುಲಾಗಿ ಒಂದು 1 hour 1.5 hour ನಿದ್ದೆನೇ ಮಾಡಿಲ್ಲ ಈ ಇಚ್ಚಿಂಗಿಂದಾಗಿ. ಏನಪ್ಪ ಸಮಾಚಾರ? ಥಂಡಿ ಇದೆ ಅಲ್ಲ ಇವತ್ತು, ಸ್ವಲ್ಪ ಚಳಿ ಇದೆ. ಮಳೆ ಚೆನ್ನಾಗಿ ಹುಯ್ತಾ ಇದೆಯಲ್ಲ, ತಣ್ಣ ಗಾಳಿ ಬೀಸ್ತಾ ಇದೆ, ಒಳ್ಳೆ ವಿಂಟರಲ್ಲಿ ಬೀಸ್ತಂಗೆ. ನೆಕ್ಸ್ಟ್ ಮಾರ್ನಿಂಗ್ ಕಾಫಿ ಮಾಡ್ಕೊಂಡು ಕುಡಿತಾ ಅವರೇ ಇವತ್ತು ಫಾರ್ ಎ ಚೇಂಜ್ ಅವರೇನೆ. ಗುಡ್ ಮಾರ್ನಿಂಗ್. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ನಾನು ಬರೋ ಮೊದಲೇ ಕಾಫಿ ಮಾಡ್ಕೊಂಡು ಕುಡಿತಾ ಅವ್ರೆ. ನನಗೂ ಸೇಲ್ಸ್ ಮಾಡ್ತಾ ಇದೆಯಾ ಇಲ್ಲ ಒಬ್ಬಂಗೆನಾ? ಬೇಡ, ನಾನು ಕಾಫಿ ಎದ್ದ ತಕ್ಷಣ ಎಲ್ಲ ಕುಡಿಯಲ್ಲ. ಇವಾಗ ಫ್ರೆಶನ್ ಅಪ್ ಆಗಿ ಬಂದಿದ್ದೀನಿ, ಬಿಸಿನೀರು ಕುಡಿದ್ಬಿಟ್ಟು ಏನು ಮಾಡೋದು ಅಂತ ನೋಡಬೇಕು. ಫಸ್ಟ್ ಮಾಲ್ಟ್ ಮಾಡಿ ಇಟ್ಬಿಟ್ಟು ತಣ್ಣಗಾಗಕ್ಕೆ, ಆಮೇಲೆ ಬಾಕಿ ಕೆಲಸ. ಬೇರೆಯವ್ರದ್ದೆಲ್ಲ ಲಂಚ್ ಟೈಮು ಹತ್ರ ಬರ್ತಾ ಇದೆ ಅಂದಾಗ ನಮ್ಮದು ಬ್ರೇಕ್ಫಾಸ್ಟ್ ಆಗ್ತಾ ಇರುತ್ತೆ. ಇವತ್ತೊಂದಿನ, ನಾಳೆ ಒಂದಿನ, ಆಮೇಲೆ ಮಂಡೆಯಿಂದ ಆಸ್ ಯೂಶುವಲ್ ರೆಗ್ಯುಲರ್ 2 to 11 ಶಿಫ್ಟೇ ಇರುತ್ತೆ. ಏನು ಪ್ರಾಬ್ಲಮ್ ಆಗಲ್ಲ. ರಾತ್ರಿ ಮಲಗಿದ್ದು ನನಗೆ ಲೇಟ್ ಆಯಿತು, 2:30 ಆಲ್ಮೋಸ್ಟ್ 2:30 ಆಗಿತ್ತು. ಹೋದ ತಕ್ಷಣ ನಿದ್ದೆ ಬಂತು. ಟ್ಯಾಬ್ಲೆಟ್ ಬೇರೆ ತಗೊಂತಾ ಇದ್ದೀನಿ. ನೆನ್ನೆ ಸಿಟ್ರಿಸನ್ ಬೇರೆ ಹಾಕ್ಕೊಂಡೆ, ಈ ಅಲರ್ಜಿ ಇದು ಕಮ್ಮಿ ಆಗಿದೆ ಇವಾಗ. ಸೊ ಅದು ಹಾಕೊಂಡಿದ್ಕೋ ಚೆನ್ನಾಗಿ ನಿದ್ದೆ ಬಂದು ನಿದ್ದೆ ಮಾಡಿ ಎದ್ದಿದ್ದೀನಿ ಇವಾಗ. ಸೊ ಹೋಗೋಣ, ಫಸ್ಟ್ ಬಿಸಿನೀರು ಕುಡಿಯೋಣ. ಇದು ಕುಡಿದ್ರೆ ಮಾತ್ರ ಒಳ್ಳೆ ನಿದ್ದೆ ಬರುತ್ತೆ. ಮೊದಲೇ ನಮಗೆ ನಿದ್ದೆ ಪ್ರಿಯೆ ನಾನು, ಅದರಲ್ಲಿ ಇಂಥ ಟ್ಯಾಬ್ಲೆಟ್ ಎಲ್ಲ ತಗೊಂಡ್ರೆ ಕೇಳಬೇಕಾ, ಚೆನ್ನಾಗಿ ಮಾತಾಡ್ತೀನಿ. Mírame, ey, oh, 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 Miguelito, ¿sabe qué? Ey, suéltala con toda tu bellaquera, da la vuelta y bájala, ese trasero mata, comienza el perreo de la... ತರಕಾರಿ ತಗೊಳಕ್ಕೆ ಬಂದು ಇನ್ನೊಂದು ಪ್ಲೇಸ್ ಆಗುತ್ತೆ. ತರಕಾರಿ ತಗೊಳಕ್ಕೆ ಲಿಮಿಟೆಡ್ ಆಪ್ಷನ್ನು, ಬಟ್ ಎಲ್ಲನೂ ಇರುತ್ತೆ. ಫ್ರೂಟ್ಸು ತುಂಬ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನನಗೆ ಇಲ್ಲಿ ಬಂದಾಗ. ಅಲ್ಲಿ ಸೇಬೆಹಣ್ಣಿದೆ, ಇಲ್ಲೂ ಇದೆ. ನನಗೆ ಯಾಕೋ ಇದ್ರ ಮೇಲೆ ಇಂಟ್ರೆಸ್ಟ್ ಬರ್ತಾ ಇದೆ ತೊಗೋಬೇಕು ಅಂತ. ಅದ್ರ ಮೇಲೆ ಬರ್ತಾ ಇಲ್ಲ. ಅದು ಎಕ್ಸ್ಪೆನ್ಸಿವ್ ಇರೋದು ಮೋಸ್ಟ್ಲಿ. ತಗೊಂತ ಲೆಮನ್ ತಗೋ ಇರಲಿ ಒಂದು. ಸಾಕು. ಯಾವುದು ಬೇಡಪ್ಪ, ತಿನ್ನೋದ ನಾನು. ಕೈ ನಂಗೆ ಇಷ್ಟ ಅದು. ತಿನ್ನು ನೀನು ಮಾಡಿಕೊಂಡು, ನಾನೇನು ಬೇಡ ಅಲ್ಲಿಲ್ವಲ್ಲ. ಓಕೆ, ಈಗೇನಿಲ್ಲ, ಒಂದೇ ಒಂದು ಸೇಬ್ ಹಣ್ಣು ತೊಗೊಂಡು ಇಲ್ಲೇ ಕಟ್ ಮಾಡ್ಕೊಂಡು ನಾನು ತಿಂತೀನಿ. ಅವ್ರು ತರಕಾರಿ ಶಾಪಿಂಗ್ ಮಾಡ್ತಾರೆ. ಬೇಡ ಚಿಕನ್ ನೋಡೋಣ. ದಿನ ಅನ್ನ ಸಾಂಬಾರು ಮುದ್ದೆ ತಿಂದು ಬೋರ್ ಆಗಿತ್ತು. ಅದಕ್ಕೆ ಇವತ್ತೇನಾದ್ರು ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಸೌತೆಕಾಯಿ ರವಾ ದೋಸೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೌತೆಕಾಯಿ ತುರ್ಕೋಬೇಕು, ಕ್ಯಾರೆಟ್ ತುರ್ಕೋಬೇಕು, ರವೆ ನೆನೆಸಿಟ್ಟಿದ್ದೀನಿ, ಇದು ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ಪಾಲಕ್ ಸೊಪ್ಪು ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ತೊಳ್ಕೋಬೇಕು. ಅದು ಸೊಪ್ಪು ಸಾಂಬಾರು ಮಾಡೋಕ್ಕೆ. ಸೊಪ್ಪು ತಂದರೆ ಏನು ಗೊತ್ತಾ, ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅರ್ಧ ಟೈಮ್ ಹೋಗ್ಬಿಡುತ್ತೆ. ನೋಡಿ ಎಷ್ಟು ಮಣ್ಣೈತೆ, ಹೌದಾ? ಫುಲ್ಲು ಹಿಂಗೆ ಗೆಡ್ಡೆ ಮಣ್ಣೇ ಇರತ್ತೆ ಇದು.
ಇದರಲ್ಲಿ. ಇದಕ್ಕೇನೆ ಸ್ವಲ್ಪ ಸೊಪ್ಪು ಥರದ್ದು ಅವಾಯ್ಡ್ ಮಾಡ್ತೀನಿ. Con toda tu bellaquera, da la vuelta y bájala, ese trasero mata. Comienza el perreo de la raza, sácatela y baila, el tema ಬಿಸಿ ಬಿಸಿ ಸೌತೆಕಾಯಿ ರವಾ ದೋಸೆ ರೆಡಿಯಾಗಿದೆ. ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಫುಲ್ ತಟ್ಟೆ. ಮನ್ಸಿ ಥ್ಯಾಂಕ್ ಯು. ಫುಲ್ ಬ್ಯುಸಿ ಆಗೋಗ್ಬಿಟ್ಟಿದ್ಯಾ? ಯಾವ ಫಿಲಮ್ ಹಾಕೋಣ ಅಂತ ಹೋದ್ರೆ ವರ್ಕ್ ಆಗ್ತಾ ಇಲ್ಲ. ಏನು ವರ್ಕ್ ಆಗ್ತಾಯಿಲ್ಲ? ಫಿಲಮ್ಮ ಚೇಂಜ್ ಮಾಡೋದು ಅನ್ನೋದು ಗೊತ್ತಿಲ್ಲ. ಓಕೆ, ಟೇಸ್ಟ್ ಮಾಡಿ ನೋಡು. ಏನೋ ಒಂದು ಹೊಸ್ದಾಗಿ ಏನಲ್ಲ, ಗೊತ್ತಿದ್ದೇನೆ. ಫಸ್ಟ್ ಟೈಮ್ ನಿನಗೆ ಮಾಡಿಕೊಡ್ತಾ ಇರೋದು. ನಾನು ಮೊದಲು ಮಾಡ್ಕೊಂಡು ತಿಂದಿವೆ ಇದು ಜಾಸ್ತಿ ವೀಕೆಂಡ್ಸಲ್ಲಿ. ಒಂದು ಬೈಟು ಇನ್ನೂ ಜಸ್ಟ್ ಕಚ್ಚನ್ ಹೇಳ್ಬೇಕು ಹೇಳಪ್ಪ ನೀನೆ, ಅದನ್ನೇ ಹೇಳ್ಬಿಡ್ತೀನಿ. ಹಂಗ ಹೋಗ್ಲಿ, ಹೆಂಗೈತೆ ಫ್ರ್ಯಾಂಕಾಗಿ? ಚೆನ್ನಾಗೈತೆ. ಥ್ಯಾಂಕ್ ಯು. ಸಾಹೇಬ್ರು ಸ್ನಾನ ಮುಗಿಸ್ಕೊಂಡು ಬಂದು ಸಿನ್ಸಿಯರಾಗಿ ಪೂಜೆ ಮಾಡ್ತಾವ್ರೆ. ಹೂವು ಮಾತ್ರ ಬದಲಾಯಿಸಲ್ಲ. ಫ್ರಿಡ್ಜಲ್ಲಿರೋ ಹೂವು ತೆಗೆದು ಹೊಸ ಹೂವು ಹಾಕಿ ಪೂಜೆ ಮಾಡೋಣ, ಅವೆಲ್ಲ ನಾವು ಮಾಡಿಕೊಡ್ಬೇಕು. ನಾನು ಇವತ್ತು ಹೋಗಲ್ಲ ದೇವ್ರ ಮನೆಗೆ. ಹಾಂ, ನಿನಗೆ ಹೇಳ್ತಾ ಇರೋದು. ಹೌದು ಹೌದು ಅಂತ ಮಂತ್ರ ಹೇಳ್ಕೊಂಡು ಪೂಜೆ ಮಾಡ್ತಾವ್ರೆ. Like it's an emergency. We gotta check out, it's close to 11, so baby ride it with some urgency. I'm just here for the fun part, 'cause I'm